ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಹಾಸ್ಯ ಕಲಾವಿದ ಮಹೇಶ್ವರಪ್ಪ ಎಚ್ ದ್ಯಾಮೇನಹಳ್ಳಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಹೊಸ ಹಾಸ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ. ಏನಪ್ಪ ಹೊಸ ಹಾಸ್ಯ? ಹೆಸರಿನಿರ್ತಕ್ಕಂಥ ಒಂದು ಹಾಸ್ಯ. ಏನು ಮೊದಲೆಲ್ಲ ಏನಿತ್ತಪ್ಪ, ನಾನು ಹೇಳ್ತಿದ್ರು ಜಗದೀಶ ಬಸ್ಸಲ್ಲಿ ಬಿಟ್ಟಿದ್ದೆ, ನನ್ನ ಹೆಸರು ಜಗದೀಶ. ಮುರುಗೇಶ ಬಸ್ಸಲ್ಲಿ ಬಿಟ್ಟಿದ್ರೆ ನನ್ನ ಹೆಸರು ಮುರುಗೇಶ. ಈ ಥರ ಹೀಗೆ ಯಾವ್ಯಾವ ಬಸ್ಸಲ್ಲಿ ಬಿಟ್ಟಿರ್ತಾರೋ ಅದು ಹೆಸರು ತಕ್ಕಂಥ ನಡೀತಿದ್ದು. ಆಮೇಲೆ ಬರ್ತಾ ಅದೇನಾಯಿತು, ಅಮಾವಾಸ್ಯೆ ಹೋಯಿತು, ಹುಣ್ಣಿಮೆ ಬಂತು, ಮೂಲ ನಕ್ಷತ್ರ ಹುಟ್ಟಿದರೆ ಮೂಲ, ಅಶ್ವಿನಿ ನಕ್ಷತ್ರ ಹುಟ್ಟಿದ್ರೆ ಅಶ್ವಿನಿ, ರೋಹಿಣಿ ನಕ್ಷತ್ರ ಹುಟ್ಟಿದರೆ ರೋಹಿಣಿ. ಹೀಗೆ ನಕ್ಷತ್ರದ ಮುಖಾಂತರ ಹೆಸರುಗಳನ್ನ ತಕ್ಕಂಥ ವ್ಯವಸ್ಥೆ ಜಾರಿ. ಇದು ನಾವು ಅಂದ್ಕೊಳ್ತಕ್ಕಂಥ ಒಂದು ಅನುಭವದ ಮೇಲೆ ಹೆಸರುಗಳನ್ನ ಇಡ್ತಿದ್ವಿ. ಇನ್ನು ಉತ್ತರ ಕರ್ನಾಟಕದಲ್ಲಿ ಹೋದರೆ ಅಲ್ಲಿ ಹೆಸರುಗಳು ಭಾರಿ ಫೇಮಸ್ ಬಿಡ್ರಿ. ಯಾಕಂದರೆ ಒಂದು ಹೆಸರು ಇಡೀ ಜಾತಕನ ಹೇಳ್ತಕ್ಕಂಥ ಹೆಸರುಗಳವು. ಏನು ನಮ್ಮಲ್ಲಿ ಒಬ್ರು ಇದ್ದರು, ಏನು ಅವನ ಹೆಸ್ರು ಏನಪ್ಪ, ದುರ್ಗಪ್ಪ, ಕರಿಯಪ್ಪ, ಕೆಂಚಪ್ಪ, ಮೂಲಿಮನಿ, ಧಾರವಾಡ. ನೋಡಿ ಎಷ್ಟು ವಿಚಾರ ಐತಿ. ಕೆಂಚಪ್ಪ, ಕರಿಯಪ್ಪ, ದುರ್ಗಪ್ಪ, ತಂದೆ ಹೆಸರು, ಮಗನ ಹೆಸರು, ಅವನ ಮಗನ ಹೆಸರು, ಅವ್ರ ಮನೆ ಅಡ್ರೆಸ್ಸು ಮತ್ತು ಅವ್ರ ಊರು ಇಷ್ಟು ಹೇಳ್ಬಿಟ್ರೆ ಯಾರಾದರೂ ಹೋದ್ರು ಸಣ್ಣ ಹುಡುಗನ ಕೈಗೆ ಕೊಟ್ಟರು ಇದೇ ಮನೆ ಅಂತ ತೋರಿಸ್ತಕ್ಕಂಥ ಒಂದು ಅನುಕೂಲ ಆಯಿತು. ಯಾಕಂದರೆ ಇಡೀ ಹೆಸರೇ ಆ ಜಾತಕದಿತ್ತು. ಅದು ಬರ್ತಾ 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 ಏನಾಯಿತು, ಶಾರ್ಟ್ ಸಿಂಪಲ್ಲಾಗಿ ಕಟ್ ರೂಟಲ್ಲಿ ಬರ್ತಕ್ಕಂಥ ಹೆಸರುಗಳು ಬಂದವು. ಹೆಂಗೆ ದರ್ಶನ್, ಯಶ್, ಯಶವಂತ, ಯಶ್, ಕೃಷ್ಣಮೂರ್ತಿ, ಕ್ರಿಶ್, ಹಿಂಗೆ ಇದೇ ರೀತಿ ಸೈಲೆಂಟ್ ಹೆಸರುಗಳು ಬರ್ತಕ್ಕಂಥ ಇದರಿಂದ ಏನದು ತೊಂದರೆ ಅನುಭವಿಸ್ತೀವಿ ನಾವು ಅಂದರೆ ಅದನ್ನೊಂದು ಹಾಸ್ಯದಲ್ಲಿ ಹೇಳ್ಬೇಕು. ಅಂದರೆ ನಮ್ಮ ಊರಲ್ಲಿ ಒಂದು ಸ್ಟೇಷನ್ ಇತ್ತು ಹತ್ರ. ಆ ಸ್ಟೇಷನಲ್ಲಿ ಪ್ರತಿ ತಿಂಗಳು ಒಬ್ಬರು ಇನ್ಚಾರ್ಜ್, ಸ್ಟೇಷನ್ ಇನ್ಚಾರ್ಜ್ ಅಂದರೆ SIಗಳು ಬರ್ತಾಯಿದ್ರು. ಬಂದಾಗ ಏನಾಗ್ತಿತ್ತು, ಸ್ಟೇಷನ್ ಇನ್ಚಾರ್ಜ್ಗೆ ಬಂದಾಗ ಸುತ್ತಲೂ 10 ವಿಸಿಟ್ ಹಾಕ್ಕೊಂಬರ್ತಕ್ಕಂಥದ್ದು ಅವ್ರದ್ದು ಒಂದು ಪದ್ಧತಿ. ಏನಕ್ಕೆ, ಹೊಸ್ದಾಗಿ ಬಂದಾಗ ಊರ ಪ್ರತಿಯೊಂದು ಸುತ್ತಲೂ ಊರಲ್ಲಿ ಯಾವ ಊರಲ್ಲಿ ಏನೇನು ನಡೀತಾ ಇದೆ, ಯಾರ್ಯಾರು ಯಾವ ಚಟುವಟಿಕೆ ಭಾಗವಹಿಸಿದ್ದಾರೆ ಅಂತಂದು ಹೋಗಿ ಬರ್ತಕ್ಕಂಥ ಒಂದು ಪದ್ಧತಿ. ಆ ಸ್ಟೇಷನಲ್ಲಿ ಒಂದಿಬ್ಬರು PCಗಳಿದ್ರು. ಅವರೆಲ್ಲ ಮಾಮೂಲಿ ಆಗಿಬಿಟ್ಟಿದ್ರು. ಏನಪ್ಪ ಸರ್, ಹೊಸ ಯಾರಾದರೂ ಸಾಹೇಬರು ಬಂದರೆ ನಡ್ರಪ್ಪ ಹೋಗೋಣ ರೌಂಡ್ಸ್. ಸರ್ ನೀವೇನು ಹೋಗ್ಬೇಡಿ ಸರ್, ನಾವು ಹೋಗಿ ಬರ್ತೀವಿ. ಸರಿ ಹೋಗಿ ಬರ್ರಪ್ಪ ಅಂದ್ರೆ ಸೀದಾ ಅವ್ರು ಬರೋದು. ನಮ್ಮೂರಲ್ಲಿ ಒಬ್ಬ ರಾಘವೇಂದ್ರ ಅಂತ ಇದ್ದ, ನಮ್ಮ ಸ್ನೇಹಿತ, ಪಾಪ ಅವನು ಟೀ ಅಂಗಡಿ ಇಟ್ಕೊಂಡಿದ್ದ. ಸೀದಾ ಬರೋದು, ಸಾಹೇಬ್ರು ಕರಿತಾರೆ ಬಾಯಿಗೆ. ಏನಕ್ಕೆ ಗೊತ್ತಿಲ್ಲ, ಸಾಹೇಬ್ರು ಕರಿತಾರೆ ಬಾಯಿಲಿ. ಹೋಗೋದು, ಸರ್ ನೋಡಿ ಸರ್ ಇವನು ಊರಾಗೆಲ್ಲ ಓಸಿಯವಾದ್ರಾಗ ಎಕ್ಸ್ಪರ್ಟು. ಇಲ್ಲ ಸರ್ ದಯವಿಟ್ಟು ನನಗೆ ಅದು ಏನೂ ಗೊತ್ತಿಲ್ಲ ಅಂತ ಗೋಬರು ಬಿಡಿಸಿದ್ರು. ಜಾಸ್ತಿ ಮಾತ್ರ 1,000 ರೂಪಾಯಿ ದಂಡ ಕಟ್ಟ ಇನ್ನೊಬ್ಬ ಫೈನ್. ಮತ್ತು ಹೋಗೋದು, ಆ SI ಹೋಗೋದು, ಮತ್ತೆ ತಿರುಗ್ತೀವಿ. ಮತ್ತೊಂದು 2-3 ತಿಂಗಳು ಬಿಡ್ತಾರೆ, ಮತ್ತು ಹೊಸ ಸ್ಟೇಷನ್ ಇನ್ಚಾರ್ಜ್ ಬರೋರು. ಅವರು ಬಂದ ತಕ್ಷಣ PCಗಳು ಕರೆಯೋರು, ಬನ್ನಪ್ಪ ರೌಂಡ್ಸ್ ಹಾಕ್ಕೊಂಬರೋಣ. ಸರ್ ನೀವೇನು ಹೋಗ್ಬೇಡಿ ಸರ್, ನಾವು ಹೋಗಿ ಬರ್ತೀವಿ. ಮತ್ತು ಯಥಾಸ್ತಿ ಬರೋದು, ರಾಘವೇಂದ್ರ ರೀತಿ ಹೋಗೋದು, 500 ರೂಪಾಯಿ ಫೈನ್ ಕಟ್ಸೋದು. ಜಾಸ್ತಿ ಮಾತಾಡಿದರೆ 1,000 ರೂಪಾಯಿ ಫೈನು. ಈ ಥರ ಕಟ್ಟಿ ರಾಘವೇಂದ್ರಿಗೆ ಏನಾಗ್ಬಿಡುತ್ತಪ್ಪ ಅಂದರೆ, ಯಾಕೆ ಕಟ್ಟಿಸ್ಕೊಂತಾರೆ, ಏನು ಕಟ್ಟಿಸ್ಕೊಂತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಆಗೊಂದು ಸರಿ ಏನಾಯ್ತು, ಹೊಸ ಇನ್ಚಾರ್ಜ್ ಬಂದಿದ್ರು. ಇನ್ಚಾರ್ಜ್ ಬಂದಾಗ ಮತ್ತೆ ಕರ್ಕೊಂಬಂದರು ಯಾಕೆ ಅಂತ ಕೇಳಬೇಕು ಅನ್ನೋದ್ರಾಗ ಟೈಮ್ ಕೊಡಲಿಲ್ಲ. ಅಷ್ಟೇ ಏನು ಅದೃಷ್ಟ ಚೆನ್ನಾಗಿತ್ತು, ಹೊರಗಡೆಯಿಂದ ಅದೇ SP ಸಾಹೇಬರು ಇನ್ಚಾರ್ಜ್ ಬಂದಿದ್ರು ಅವತ್ತು. ಸೀದಾ ಹೋದನೇ SP ಮೇಡಮರು ಖಾಲಿ ಬಿದ್ದುಬಿಟ್ಟೆ. ಅಮ್ಮ ನೀನೇ ನಾನು ಕಾಪಾಡಬೇಕು. ಏನಪ್ಪ ನಿನ್ನ ಸಮಸ್ಯೆ? ಏನಿಲ್ಲ ಮೇಡಮರೇ, ಈ ಸ್ಟೇಷನ್ಗೆ ಯಾರೇ ಹೊಸ SI ಬರಲಿ, ಹೊಸ ಸ್ಟೇಷನ್ ಇನ್ಚಾರ್ಜ್ ಬರಲಿ, ನಾನು ಕರ್ಕೊಂಬರ್ತಾರೆ, 500 ರೂಪಾಯಿ ಕಟ್ಟಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ಮತ್ತೊಂದು 1,000 ರೂಪಾಯಿ ದಂಡ ಹಾಕ್ತಾರೆ. ಯಾಕೆ, ನನಗೇನು ಗೊತ್ತಿಲ್ಲ ಮೇಡಮರೇ ಅಂದ ತಕ್ಷಣ SP ಮೇಡಮರು, ಆಯ್ತಪ್ಪ ಕೂತ್ಕೊಂಡು ನಾನು ವಿಚಾರ ಮಾಡ್ತೀನಿ ಅಂತಂದು PCಗಳನ್ನ ಕರೆದ್ರು. ಬರಪ್ಪ ಇಲ್ಲಿ ಅಂತಂದು. ಏನು ಮೇಡಮರೇ ಇವನ್ನ ಯಾಕೆ ಕರ್ಕೊಂಬರ್ತೀರಿ? ಏನಿಲ್ಲ ಮೇಡಮರೇ, ಈ ಊರಲ್ಲಿ ಯಾವುದೇ ಒಂದು ಇನ್ಲೀಗಲಿ ಚಟುವಟಿಕೆಗಳು ಭಾಗವಹಿಸಿದ್ದಾನೆ. ಏನು OC ಆಡಿದ್ರೆ ಎಕ್ಸ್ಪರ್ಟ್ ಮೇಡಮರೇ ಅವನು, ಅದಕ್ಕೆ ನಾವು ಮಾಡ್ತೀವಿ ಅಂದ್ಕೊಳ್ಳೆ. ಮೇಡಮಲ್ಲಿ ಸಿಟ್ಟು ಬಂತು, ಏನು OC ಬೇರೆ ಆಡ್ತೀವಿ ಊರಲ್ಲಿ? ಇಲ್ಲ ಮೇಡಮರೇ, ನನಗೆ OC ಗೀಸಿ ಏನೂ ಗೊತ್ತಿಲ್ಲ ಮೇಡಮರೇ, ನಾನು ಟೀ ಅಂಗಡಿ ಜೀವನ ಮಾಡ್ತೀನಿ. ಆವಾಗ PCಗಳು, ಸಾರ್ ಮೇಡಮರೇ ಈವನು ಊರಲ್ಲಿ ಯಾರೇ ಹೋಗಿ ಕೇಳಿದ್ರಿ OC ರಾಘವೇಂದ್ರ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ಮೇಡಮರೇ. ಆವಾಗ ಮೇಡಮಲ್ಲಿ ಸಿಟ್ಟು ಬಂದ್ಬಿಡ್ತು, ಏನು ಹೆಸರಲ್ಲಿ OC ರಾಘವೇಂದ್ರ ಅಂತಂದು ಪೆಟ್ನೆ ಬೇರೆ ನಿನಗೆ? ಆವಾಗ ಹೇಳ್ತಾನೆ, ಮೇಡಮರೇ ದಯವಿಟ್ಟು ನಾನು ತಪ್ಪು ತಿಳ್ಕೊಬಿಟ್ರಿ. ನಾನು OC ಅಂದ್ರೆ ಅದು ನಾನು OC ಆಡೋದಲ್ಲ ಮೇಡಮರೇ, ಅದು ನನ್ನ ಇನ್ಷಿಯಲ್. ಏನು ಇನ್ಷಿಯಲ್? ನಮ್ಮ ಊರ ಹೆಸರು ಒನಕನಹಳ್ಳಿ, ನಮ್ಮ ತಂದೆ ಹೆಸರು ಚಂದ್ರಪ್ಪ, ನನ್ನ ಹೆಸರು ರಾಘವೇಂದ್ರ. ಅದನ್ನ ಶಾರ್ಟಾಗಿ OC ರಾಘವೇಂದ್ರ ಇಟ್ಟಿದ್ದೀನಿ ಮೇಡಮರೇ. ಹಾಂ
ನೋಡಿ, ಒಂದು ಶಾರ್ಟಾಗಿ ಹೆಸರುಗಳನ್ನ ತಗೊಂಡ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಎಕ್ಸಾಂಪಲು. ಒಂದು ಹಾಸ್ಯದ ಮುಖಾಂತರ ಹೇಳ್ಬೇಕು ಅಂದರೆ, ಹೌದಾ? ಇಂಥ ಆಸೆಗಳು ದಿನನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂದರೆ ನಾವು ಅದನ್ನು ನೋಡಿ ಆಸ್ವಾದಿಸ್ಬೇಕಷ್ಟೇ. ಇದನ್ನು ನಾವು ಆಸ್ವಾದಿಸಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ವಿಶ್ವಾಸ ಸಿಗುತ್ತೆ, ಎಷ್ಟೋ ಆನಂದ ಆಗುತ್ತೆ, ಹೌದ್ರಾ? ಇನ್ನು ಇದೇ ಥರ ಹಾಸ್ಯಗಳು ಭಾಳ ಇದ್ದಾವೆ. ನಾವು ಜೀವನದಲ್ಲಿ ಹುಡುಕ್ಯಂತ ಹೋದರೆ ಭಾಳ ಇದ್ದಾವೆ. ನಮ್ಮಲ್ಲಿ ಒಬ್ಬರು ನಮ್ಮ ಸ್ನೇಹಿತ ಒಬ್ಬನು, ಯಾಕೋ ಕಣೋ ಮನಸ್ಸು ಬೇಜಾರಾಗೈತಿ. ಏನು ಮನಸ್ಸು ಬೇಜಾರಾಗೈತಿ? ಯಾಕೋ ನಾನು ಏನೇ ಕೆಲಸ ಮಾಡಿದ್ರು ಕೈಗೆ ಎದುಗ್ತಾ ಇಲ್ಲ. ಆವಾಗ ಅವನು ಹೇಳಿದೆ, ನೋಡಪ್ಪ, ಇಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ, ನಾನು ಒಂದು ಊರು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಸ್ವಾಮಿಗಳಿದ್ದಾರೆ. ಆ ಸ್ವಾಮಿಗಳ ಹತ್ರ ಹೋದರೆ ನಿನ್ನ ಕಷ್ಟ ಹೇಳಿಕೆಂದರೆ ಅವರು ಪರಿಹಾರ ಕೊಡ್ತಾರೆ. ಆದರೆ ಒಂದು ಅಲ್ಲಿ ಭಾಳ ಜನ ಇರುತ್ತೆ, ಕ್ಯೂ ಇರುತ್ತೆ. ಆದರೆ ನೀವು ಮಾಡ್ಕೊ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಕೂತ್ಕೋಬೇಕು. ಸರಿ ಅಂತಂದು ಇವನು ಏನು ಮಾಡಿದ, ನಮ್ಮ ಸ್ನೇಹಿತ ಗಡ ಹೋದ. ಬೆಳಗಿನ ಜಾವ 4 ಗಂಟೆಗೆ ಹೋಗಲ್ಲಿ ಕೂತ್ಕೊಂಬಿಟ್ಟ. ಕೂತ್ಕೊಂಡ 8 ಗಂಟೆ ಆಯ್ತು ರೀ. 8 ಗಂಟೆ ಆದರೂ ಸ್ವಾಮಿಗಳು ಬರಲಿಲ್ಲ. 9 ಗಂಟೆ ಆಯಿತು. ಆವಾಗ ತಿರುಗಿ ನೋಡ್ತಾನೆ, ಉದ್ದಕ್ಕೆ 1 ಕಿಲೋಮೀಟ್ರ್ ಕ್ಯೂ ಇದೆ. ಅಬ್ಬಬ್ಬಬ್ಬ! ನಾನು ಫಸ್ಟ್ ಬಂದೆ, ಒಳ್ಳೇದಾಯ್ತು ಅಂತ ಅನ್ಕೊಂಡ. ಆಮೇಲೆ 8:30 ಬಂದರು ಯಾರೋ ಸ್ವಾಮಿಗಳು. ಬಂದ ತಕ್ಷಣ ನಮಸ್ಕಾರ ಸ್ವಾಮಿಗಳೇ, ಏನಪ್ಪ ನಿನ್ನ ಸಮಸ್ಯೆ? ಏನೆಲ್ಲ ಸಮಸ್ಯೆ ಅಂತಂದು ಹತ್ರ ಹೇಳಕ್ಕೆ ಹೋಗ್ಬಿಟ್ಟು, ಕೈ ನೋಡ್ರಿ ಸಮಸ್ಯೆ, ನೀನು ಕೈ ಕೊಡು ಅಂತ ಕೇಳಿದ್ರು. ಕೈ ನೋಡಿದರೆ ಸ್ವಾಮಿಗಳು ದಿಗ್ಭ್ರಾಂತರ ಆಗ್ಬಿಟ್ರು. ಮೊದಲು ಎದ್ದು ಹೋಗು ನೀನು ಇದಕ್ಕೆ, ಮೊದಲು ಎದ್ದು ಹೋಗಿ ನೀನು ಇದಕ್ಕೆ ನಿಂತ್ಕೋಬೇಡ ನೀನು ಅಂದರು. ಯಾರೂ ಕೈ ತೋರ್ಸೋಕೆ ಹೋಗ್ಬೇಡ ನೀನು, ನನಗಂತಲ್ಲ, ಬೇರೆ ಯಾರೂ ಕೈ ತೋರ್ಸೋಕೆ ಹೋಗ್ಬೇಡ, ನೀನು ಸೀದಾ ಹೋಗ್ತಾ ಇರೋ ಅಂದರು. ಇವನಿಗೊಂದು ಸ್ವಲ್ಪ ಇದಕ್ಕೆ ಯಾಕೆ ಏನು ಹೋದ್ರು ಸ್ವಾಮಿ, ಏನಾಯಿತು, ಏನು ನನ್ನ ಕೈಲಿ ಅಂಥದ್ದು ಏನು ಅದೃಷ್ಟ ರೇಖೆ ಇದೆಯಾ? ಇವನಲ್ಲಿ ನಾನು ನಮ್ಮನ್ನು ಚಿಂತೆ. ಆದರೂ ಹೋದ, ಎಂದಕ್ಕೂ ಬಂದರು ಎಲ್ಲ ಜನ ಆಗೋವರೆಗೂ ಹೋಗಲೇ ಇಲ್ಲ. ಈಗ ಮಧ್ಯಾಹ್ನ 2 ಗಂಟೆ ಆಯಿತು. ಆವಾಗ ಜನ ಖಾಲಿ ಆದ್ಮೇಲೆ ಸ್ವಾಮಿಗಳೇ ನಮಸ್ಕಾರ, ಏನಪ್ಪ ನೀನು ಹೋಗಿಲ್ವಾ ಅಂದರು. ಹೌದಲ್ಲ ಸ್ವಾಮಿ, ನಾನು ಹೋಗ್ತೀನಿ. ನನ್ನ ಕೈ ನೋಡಿದ ತಕ್ಷಣ ನೀವು ಹೇಳಿದ್ರಲ್ಲ, ಯಾರಿಗೂ ತೋರಿಸ್ಬೇಡ ಹೋಗಿ ಅಂತದ್ದು. ಅಂಥದ್ದು ಏನಿದೆ ಸ್ವಾಮಿ ಇದರಲ್ಲಿ? ಪುಣ್ಯಾತ್ಮ, ನಿನ್ನ ಕೈಯಲ್ಲಿ ಅಂಥ ದೊಡ್ಡ ಏನಿಲ್ಲ. ಮೊದಲು ಕೈ ತೊಗೊಂಬರೋದು ಕಲ್ತ್ಕ ನೀನು. ಆ ಸ್ಮೆಲ್ಲಿಗೆ ನಾನಲ್ಲ, ನೀನು ಹೋಗ್ಲಿಲ್ಲ ಅಂದರೆ ಇಲ್ಲಿ ಇರ್ತಕ್ಕಂಥವರೆಲ್ಲ ಮೂರ್ಛೆ ಹೋಗ್ತಾರೆ. ಫಸ್ಟ್ ನೀನು ಕೈ ತೊಗೊಂಬ. ಹೌದಾ? ಅಂದರೆ ನೋಡಿರಿ, ಆ ವಾಸನೆಗೆ ತರಗನ ಕಾಲ ಕೈ ತೊಗೊಂಬರ್ರಿ. ಇಂಥ ಒಂದು ದಿನನಿತ್ಯದ ಆಸೆ, ನಿತ್ಯ ಜೀವನದಲ್ಲಿ ಇಂಥ ಎಷ್ಟೋ ವೀಡಿಯೋಗಳು ಬರ್ತಾವೆ ಸ್ವಾಮಿ. ಪ್ರತಿ ದಿವಸ ಒಂದೊಂದು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಎಡವಟ್ಟು ಮಹೇಶ್ ಕಾಮಿಡಿ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ನೋಡಿರಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ನಗುವಿನೊಂದಿಗೆ ನಾನು ದಿವಸ ನಿಮ್ಮನ್ನು ನಗಿಸ್ಲಿಕ್ಕೆ ಬರ್ತಾ ಇರ್ತೀನಿ. ನಮಸ್ಕಾರ.